ಎಲ್ಲರಿಗೂ ನಮಸ್ಕಾರ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ನಾನು ಸೋಮವಾರದ ಬ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿನೇ ಸೋಮವಾರ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡಿ ತಗೊಂಡು ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೋಗಬೇಕು. ಹಾಗಾಗಿ ಬೆಳಗ್ಗೆ 2 ಟೈಮ್ಗೂ ತಿಂಡಿಗೆ ಆಗುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದು. ಉಪ್ಪಿಟ್ಟು ಪ್ರತಿದಿನವೂ ಬೆಳಗ್ಗೆ 6 ಗಂಟೆಗೆ ಎದ್ದರೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಮನೆ ಕೆಲಸಕ್ಕೆ ಹೋಗೋರಿಗೆ ಆಗಲಿ, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋರಿಗೆ ಆಗಲಿ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮತ್ತು ಮನೆ ಕೆಲಸಗಳೆಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಸಾಯಂಕಾಲ ಬಂದು ಕೆಲಸದಿಂದ ಬಂದು ನೋಡಿ ಎಷ್ಟೊಂದು ಬಾಕ್ಸ್ಗಳು, ಊಟ ತೊಗೊಂಡೋಗಿರೋ ಬಾಕ್ಸ್ಗಳು, ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟಾಗಲಿ ಪಲಾವ್ ಆಗಲಿ ಎಲ್ಲದಕ್ಕೂ ಸಾಂಬಾರು ಬೇಕು. ಸಾಂಬಾರು ಇದ್ದರೆ ತೊಗೊಂಡಿರ್ತಾರೆ, ಅದಕ್ಕೂ ಕೊಡ್ತೀನಿ. ಹಾಗೆ ಸಾಯಂಕಾಲ ಬಂದು ಕಾಳು ಹಾಕಿ, ಅಲಸಂದೆ ಕಾಳು ಹಾಕಿ ಸೊಪ್ಪಾಕಿ ಉಪ್ಸಾರು ಮಾಡಿದೆ. ಉಪ್ಸಾರು ಮಾಡಿ ನೋಡಿ ಕಾಳು ಒಗ್ಗರಣೆ ಎಲ್ಲ ಮಾಡಿದ್ದೆ. ಹಾಗಾಗಿ ಅದು ಫುಲ್ಲು ಮಾಡೋದು ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಒಂದು ಮಿನಿ ಬ್ಲಾಗ್ ಆಗಿರೋದ್ರಿಂದ ಇದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅನ್ನ ಮಾಡಿಕೊಂಡೆ, ಒಂದೇ ಒಂದು ಗ್ಲಾಸ್ ಅಕ್ಕಿ ಅನ್ನ ಮಾಡಿಕೊಂಡೆ ಚಿಕ್ಕ ಕುಕ್ಕರಲ್ಲಿ. ತುಂಬ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಮತ್ತು ಈ ಬಟ್ಟೆ ಒಂದು ದಾರ ಕಟ್ಟಿದ್ದೀನಿ. ದಾರ ಕಟ್ಟಿದರೆ ಸ್ವಲ್ಪ ಏನಾದರೂ ಅಪಾಯ ತಗುತ್ತೆ. ಅದಕ್ಕೆ ಡೈಲಿ ಯಾವುದೇ ಥರ ಕುಕ್ಕರ್ ಇದ್ದರೂ ನಾನು ದಾರ ಕಟ್ತೀನಿ. ಹಾಗಾಗಿ ನಮ್ಮ ಮನೆಯವ್ರು ನೋಡಿ ಪಾತ್ರೆ ಬೆಳಕೊಡ್ತಾ ಇದ್ದಾರೆ. ಯಾವಾಗೂ ಬೆಳಗೋದೇ ಇಲ್ಲ, ಬಂದಿದ ತಕ್ಷಣ ಹೋಗಿ ಮಲ್ಕೊಂಡ್ಬಿಡ್ತಾರೆ. ನಾನೇ ಎಲ್ಲ ಮಾಡ್ಕೊಳ್ಬೇಕು. ಇವತ್ತೊಂದು ದಿವಸ ಪಾತ್ರೆ ಎಲ್ಲ ಬೆಳ್ಕೊಂಡು ನನಗೂ ಟಯರ್ಡ್ ಆಗಿದೆ ಅಂತ ಹೇಳ್ತೀನಿ. ಯಾಕೆ ನನಗೂ ಕೆಲಸ ಜಾಸ್ತಿ, ಕಾಲೆಲ್ಲ ನೋವು, ತುಂಬ ಸಾಕಾಗಿತ್ತು. ತಳ್ಕೊಡು ಅಂತೇಳಿದ್ದಕ್ಕೆ ಇವತ್ತೊಂದು ದಿವಸ ತೊಳಿತಾ ಇದ್ದಾರೆ. ಯಾವಾಗೂ ಏನು ತೊಳೆಯಲ್ಲ. ಹಾಗಾಗಿ ನಾನು ಉಪ್ಸಾರು ಮಾಡಿದೆ. ನೋಡಿ ನಮ್ಮ ಮನೆಯಲ್ಲಿ ಉಪ್ಸಾರು ಈ ಥರ ಮಾಡಿರ್ತೀವಿ. ಅನ್ನಕ್ಕೂ ಸಹ ಬಸ್ಸಾರು ಥರ ಇರುತ್ತೆ, ಅನ್ನಕ್ಕೂ ಸಹ ಆಗುತ್ತೆ, ಮುದ್ದೆಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಉಪ್ಸಾರು. ಹಾಗೆ ರಾತ್ರಿಯೇ ತೊಗೊಂಬಂದು ಹಾಲು ತೊಗೊಂಬಂದು ಕಾಯಿಸಿಟ್ಟರೆ ಬೆಳಗ್ಗೆಗೂ ಆಗುತ್ತೆ. ಬೇಗ ಎದ್ದು ಅಷ್ಟೊತ್ತಿಗೆ ಅಂಗಡಿ ತೆಗ್ದಿರಲ್ಲ. ನಾವು 6 ಗಂಟೆಗೆ 5:30ಗೆ ನಾವು ಕಾಫಿ ಟೀ ಮಾಡ್ಕೊಳ್ತೀವಿ. ಹಾಗಾಗಿ ಅಷ್ಟೊತ್ತಿಗೆ ಹಾಲು ತೊಗೊಂಬಂದು ಕಾಯಿಸಿಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನಾವು ಯೂಸ್ ಆಗುತ್ತೆ. ಯಾವತ್ತೂ ಆಗಲಿ ಸೋಂಬೇರಿತನ ಪಟ್ಟರೆ ಯಾವುದೂ ಆಗೋಲ್ಲ. ಹಾಗಾಗಿ ಮನಸ್ಸಿದ್ದರೆ ಮಾರ್ಗ. ಯಾವುದೇ ಕೆಲಸ, ಮನೆಯ ಕೆಲಸ ಆಗಲಿ, ಹೊರಗೆ ದುಡಿಯೋ ಕೆಲಸ ಆಗಲಿ, ಸೋಂಬೇರಿತನ ಬಿಟ್ಟು ನಾವು ಯಾವುದನ್ನೇ ಆಗಲಿ ಮಾಡಿದ್ರೆ ಮನೆಯೂ ಶುದ್ಧ, ಕೆಲಸನೂ ಶುದ್ಧ, ನೆಮ್ಮದಿ ಇರುತ್ತೆ. ಹಾಗಾಗಿ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಪಾಪ ಪಾತ್ರೆ ತೊಳಿತಾ ಇದ್ದಾರೆ. ಹಾಗಾಗಿ ಕಿಚನಲ್ಲಿ ನೋಡಿ ಎಷ್ಟೇ ಮಾಡಿದ್ರೂ ಅಷ್ಟೇ ಥರ ಇದ್ದೇ ಇರುತ್ತೆ. ಎಲ್ರಿಗೂ ಧನ್ಯವಾದ ನನ್ನ ವಿಡಿಯೋ ನೋಡಿರೋರಿಗೆ. ಹಾಗೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಎಲ್ಲರಿಗೂ.